ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಗಿರೋದು. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡಿದ್ದಾರೆ. ಸೋರಿಕೆ ಮಾಡಿದವರ ಮೇಲೆ ಕಠಿಣ ಕ್ರಮವನ್ನ ತಗೊಳ್ಬೇಕು ಅಂತೇಳಿ. ಏನು ಕಠಿಣ ಕ್ರಮ? ಅದು ಆಗದೆ ಇರೋದಕ್ಕೆ ಹಿಂಗ ಆಗ್ತಾ ಇರೋದು. ಮೆರಿಟ್ಗೆ ಸ್ಟೂಡೆಂಟ್ ಕಾಂಪ್ರಮೈಸ್ ಆಗಬಾರದು, ಮರುಪರೀಕ್ಷೆ ತಕ್ಷಣ ಆಗಲಿ ಅಂತ ಅಶ್ವಥ್ ನಾರಾಯಣ್ ಹೇಳ್ತಾ ಇದ್ದಾರೆ. ಕಾರಣ ಅನ್ಯಾಯ ಆಗಬಾರ್ದ್ರಿ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದು ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ವಜಾ ಮಾಡಿ ಮರು ಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ.